Dear friends, so very good evening all. ಸೊ ಎಲ್ಲರಿಗೂ ಶೇರ್ ಬೆಂಚ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಡಿಯರ್ ಸ್ಟೂಡೆಂಟ್ಸ್, ಇಂದಿನ ವಿಶೇಷ ಕ್ಲಾಸ್ ಇರುತ್ತೆ ನಿಮಗೆ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ, ಬ್ಲಡ್. ಸೊ ಇನ್ನು ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳೆಲ್ಲ ಹೇಳಿ ನಾನು ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಸರ್, ರಕ್ತದಲ್ಲಿ ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಎಷ್ಟು ರಕ್ತ ಇದೆ? ಸೊ ಎಲ್ಲರೂ ಕೇಳಿದ್ದೀವಿ ಸರ್, ಗಂಡು ಮಕ್ಕಳಲ್ಲಿ ಜಾಸ್ತಿ ರಕ್ತ ಇರುತ್ತೆ, ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ ಅಂತಂತೇಳಿ. ಸೊ ಅದು ಯಾವ ರೀತಿಯಲ್ಲಿ ಸರ್, ಎಷ್ಟು ಇರಬೇಕು ಸರ್ ಅಂತಂದು ನೀವು ಕೇಳಿದ್ರೆ, ಸೊ ನಾರ್ಮಲಾಗಿ ನೆನ್ಪಿಟ್ಕೊಳ್ಳಿ, 1 kg ತೂಕ ಇದ್ದರೆ ಆ 1 kg ತೂಕದಲ್ಲಿ 80 ml ರಕ್ತ ಇರುತ್ತೆ. ಫೈನ್, ಗಂಡು ಮಕ್ಕಳಲ್ಲಿ. ಅದೇ ಫೀಮೇಲಲ್ಲಿ 70 ml ಪರ್ kg. ಸರ್, ಇದು ಎಷ್ಟಾಗುತ್ತೆ ಅಂತಂದರೆ ನೋಡಿ, ನಮ್ಮ ದೇಹ ಆ್ಯನ್ ಆ್ಯಾವ್ರೇಜ್ ತೂಕ 100 ಅಂತ 100% ಅಂದ್ಕೊಂಡ್ರೆ ನಮ್ಮ ದೇಹದ ತೂಕವನ್ನು ಸೊ ಸರಿಸುಮಾರು 7% ರಕ್ತನೇ ಇರುತ್ತೆ. ಕ್ಲಿಯರ್? ಸೊ ನಾನು ನಿಮಗೆ ಹೇಳಿದ್ನಲ್ಲ, 100%ಅಲ್ಲಿ ಅಂದರೆ 100 ಭಾಗದಲ್ಲಿ 7 ಭಾಗ ನಮಗೆ ರಕ್ತ ಇರುತ್ತೆ. ಸೊ ಅಂದರೆ 7% ನಮ್ಮ ದೇಹದಲ್ಲಿ ರಕ್ತ ಇರುತ್ತೆ ಅಂತ ಅರ್ಥ. ಸೊ ಗಂಡು ಮಕ್ಕಳಲ್ಲಿ ಎಷ್ಟಿರುತ್ತಪ್ಪ ರಕ್ತ ಅಂತ ಲೆಕ್ಕ ಹಾಕೊಂಡ್ರೆ 5 ರಿಂದ 6 ಲೀಟರ್ 6 ಲೀಟರು ಗಂಡು ಮಕ್ಕಳಲ್ಲಿ ರಕ್ತ ಇರುತ್ತೆ. ಆ್ಯಂಡ್ ಫೀಮೇಲಲ್ಲಿ 4 ರಿಂದ 5 ಲೀಟರ್ ನಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ ರಕ್ತ ಇರುತ್ತೆ. ಫೈನ್. ಸೊ ಇದು ಆ್ಯನ್ ಆ್ಯಾವ್ರೇಜ್ ಆಗಿ ನೀವು ಹೇಗೆ ಕಂಡುಹಿಡ್ಕೋಬೇಕಂದ್ರೆ, ಅದು ಹೇಳಿದ್ನಲ್ಲ, ನಿಮಗೆ ನಿಮ್ಮ ದೇಹದಲ್ಲಿ ರಕ್ತ ಎಷ್ಟಿದೆ ಅಂತ ನಿಮಗೆ ಕಂಡುಹಿಡ್ಕೋಬೇಕಂದ್ರೆ ನೆನ್ಬಿಟ್ಕೊಳ್ಳಿ, ಗಂಡು ಮಕ್ಕಳಾದರೆ 80 ml ಪರ್ kg ಆ್ಯಂಡ್ ಹೆಣ್ಮಕ್ಳಾದರೆ 70 ml ಪರ್ kg. ಇಷ್ಟು ನೀವು ಇದನ್ನು ನೀವು ನಿಮ್ಮ ತೂಕಕ್ಕೆ ಅನುಸಾರ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ, ಗೊತ್ತಾಗ್ಬಿಡುತ್ತೆ ನಿಮ್ಮ ದೇಹದಲ್ಲಿ ಎಷ್ಟು ಬ್ಲಡ್ ಇದೆ ಅಂತಂದೇಳಿ. ಫೈನ್, ಗೊತ್ತಾಯ್ತಲ್ವಾ? ಸೊ ಇದು ಈ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಬ್ಲಡ್ ಇರುತ್ತೆ. ಸೊ ನಾನು ನಿಮಗೆ ಅವಾಗ ಹೇಳಿದೆ, ಪ್ಲಾಸ್ಮಾ, ನಮ್ಮ ದೇಹದಲ್ಲಿ ಪ್ಲಾಸ್ಮಾ ಇರುತ್ತೆ ಆ್ಯಂಡ್ ಸೆಲ್ಯುಲಾರ್ ಪೋರ್ಷನ್ ಅಂತ 2 ರೀತಿಯಲ್ಲಿ ಇರುತ್ತೆ. ಫೈನ್. ಸೊ ಈ ಪ್ಲಾಸ್ಮಾ, ಸೊ ಕೆಲವೊಂದು ಟರ್ಮ್ಸ್ ಇದ್ದಾವೆ, ನಿಮಗೆ ಹೇಳ್ಕೊಟ್ಬಿಡ್ತೀನಿ ನಾನು, ಬಹಳ ಸರಳವಾಗಿದೆ, ನೆನ್ಬಿಟ್ಕೊಳ್ಳಿ. ಸಿರಮಿಗೆ ಪ್ಲಾಸ್ಮಾಗೆ ಡಿಫ್ರೆನ್ಸ್ ಏನು? ಪ್ಲಾಸ್ಮಾದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಇರುತ್ತೆ, ಸಿರಮಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಇರಲ್ಲ. ಇಷ್ಟೇ ವ್ಯತ್ಯಾಸ, ಸರಳವಾಗಿ ಹೇಳೋ ರೀತಿಯಲ್ಲಿ. ಆದರೆ ಬಟ್ ನಿಮಗೆ ನಾನು ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫೈನ್. ರಕ್ತ ಈ ರೀತಿ ರಕ್ತ ನಾವು ಇದು ಬ್ಲಡ್ ಟೆಸ್ಟ್ ಮಾಡುವಾಗ ರಕ್ತ ತೊಗೊತಾರಲ್ವ, ರಕ್ತ ತೊಗೊಂಡಾಗ ಸೆಂಟ್ರಿಫ್ಯೂಸ್ ಒಂದು ಮಷಿನಲ್ಲಿ ಹಾಕ್ಬಿಟ್ಟು ಅದನ್ನು ಗರಗರ ತಿರುಗಿಸಿದಾಗ ಸೊ ರಕ್ತ ಏನಾಗ್ಬಿಡುತ್ತೆ, ತನ್ನ ಗ್ರಾವಿಟಿಗೆ ಸೆಲ್ಸ್ಗಳು ತೂಕ ಇರೋದ್ರಿಂದ ಸೆಲ್ಸ್ಗಳು ಕೆಳಗಡೆ ಬಂದು ಸೆಟಲ್ ಆಗ್ಬಿಡ್ತವೆ. ಅದಕ್ಕೆ ಇದನ್ನು ಸೆಲ್ಯುಲಾರ್ ಪೋರ್ಷನ್ನು, ಇದನ್ನು ಪ್ಲಾಸ್ಮಾ ಅಂತ ಕರೀತಾರೆ. ಮೇಲ್ಗಡೆ ಏನು ನೀರು ಥರ ಉಳಿದಿರುತ್ತೆ ಅದು ಪ್ಲಾಸ್ಮಾ ಅಂತ ಕರೀತಾರೆ. ಕೆಳಗಡೆ ಸೆಲ್ಯುಲಾರ್ ಪೋರ್ಷನ್, ಭಾಳ ಡಿಫ್ರೆಂಟ್ ಟೈಪ್ ಸೆಲ್ಸ್ ಇದ್ದಾವೆ, ನಿಮಗೆ ಹೇಳ್ಕೊಡ್ತೀನಿ ನಾನು, ಅದಕ್ಕೆ ನೆನ್ಬಿಟ್ಕೋಬೇಕು. ಇದು ಸೆಂಟ್ರಿಫ್ಯೂಸ್ ಆಗಿರೋದು, ಮಿಷಿನಲ್ಲಿ ತಿರುಗಿಸಿ ಸೆಂಟ್ರಿಫ್ಯೂಸ್ ಆಗಿ ಗ್ರಾವಿಟಿಯಿಂದ ವಜ್ಜೆ ಇರ್ತಕ್ಕಂಥ ಭಾಗ ಕೆಳಗಡೆ ಇರುತ್ತೆ, ನೀರಿರ್ತಕ್ಕಂಥ ಭಾಗ ಮೇಲಿರುತ್ತೆ, ಅದನ್ನು ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಬಟ್ ಇದನ್ನು ಯಾವುದೇ ರೀತಿಯಲ್ಲಿ ಇದನ್ನು ಸೆಂಟ್ರಿಫ್ಯೂಸ್ ಮಾಡಲಾರ್ದು, ಜಸ್ಟು ಒಂದು ಟ್ಯೂಬಲ್ಲಿ ಬ್ಲಡ್ ಹಾಕಿ ಮಿಕ್ಸ್ ಮಾಡಿ, ಕೈಯಿಂದನೇ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಾಡಿದಾಗ ಸೊ ಈ ಕ್ಲಾಟಿಂಗ್ ಫ್ಯಾಕ್ಟರ್ ಇದೇನಿದೆ, ಬ್ಲಡ್ ಕ್ಲಾಟ್ ಆಗಿದೆ, ಇಲ್ಲಿ ಹೆಪ್ಪುಗಟ್ಟಿದೆ, ಇನ್ನು ಉಳಿದ ಭಾಗದಲ್ಲಿ ಏನಿದೆ ನೀರು ಥರ ಕಾಣ್ತಿಲ್ಲ, ಅದನ್ನು ನಾವು ಸಿರಮ್ ಅಂತ ಕರಿತೀವಿ. ಯಾಕೆ ಸರ್ ಇದನ್ನು ಸಿರಮ್ ಅಂತ ಕರಿತೀವಿ, ಇದನ್ನು ಪ್ಲಾಸ್ಮಾ ಅಂತ ಕರಿತೀವಿ, 2 ಸೇಮೇ ಅಲ್ವಾ ಅಂತ ನೀವು ಕ್ವಶನ್ ಕೇಳ್ಬೋದು. ಎಸ್, ಇದು 2 ಸೇಮೇ. ಒಂದು ಏನು ವ್ಯತ್ಯಾಸ ಅಂದರೆ, ನೆನ್ಪಿಟ್ಕೊಳ್ಳಿ, ಇದು ಸೆಂಟ್ರಿಫ್ಯೂಸ್ ಮಾಡಿರೋದ್ರಿಂದ ವಜ್ಜೆಯಲ್ಲಿ ಅಂದರೆ ತೂಕ ಭಾರ ಆದಾಗ ಸೆಲ್ಸ್ಗಳು ಬಂದ್ಬಿಟ್ಟು ಇಲ್ಲಿ ಡೆಪಾಸಿಟ್ ಆಗಿದ್ದಾವೆ, ಅಂದರೆ ಇದ್ರ ಒಳಗಡೆ ಕ್ಲಾಟಿಂಗ್ ಫ್ಯಾಕ್ಟರ್ ಕೂಡ ಇದೆ ಅಂತೇಳಿ ಅರ್ಥ. ಇದು ತನ್ನಷ್ಟಕ್ಕೆ ತಾನೇ ಕ್ಲಾಟ್ ಆಗಿಲ್ಲ, ಅರ್ಥ ಆಯ್ತಾ? ಇದು ತನ್ನಷ್ಟಕ್ಕೆ ತಾನೇ ಕ್ಲಾಟ್ ಆಗಿಲ್ಲ, ಸೆಂಟ್ರಿಫ್ಯೂಸ್ ಮಾಡಿರೋದ್ರಿಂದ ಸೆಲ್ಸ್ಗಳು ಇಲ್ಲಿ ಹೆಪ್ಪುಗಟ್ಟಿಗೆ ತೂಕ ಭಾರದಿಂದ ಬಂದಿಲ್ಲಿ ಸೆಟಲ್ ಆಗಿದ್ದಾವೆ, ಮೇಲ್ಗಡೆ ಪ್ಲಾಸ್ಮಾ ಇದೆ. ಬಟ್ ಇಲ್ಲೇನಾಗಿದೆ, ತನ್ನಷ್ಟಕ್ಕೆ ತಾನೇ ಇದು ಹೆಪ್ಪುಗಟ್ಟಿದೆ. ಸೊ ಹಾಗಿದ್ದಾಗ ಈ ಪ್ಲಾಸ್ಮಾದಲ್ಲಿ ಇರ್ತಕ್ಕಂಥ ಕ್ಲಾಟಿಂಗ್ ಫ್ಯಾಕ್ಟರ್ಸ್, ರಕ್ತ ಹೆಪ್ಪುಗಟ್ಟತಕ್ಕಂಥ ಕ್ಲಾಟಿಂಗ್ ಫ್ಯಾಕ್ಟರ್ಸು, ಅದರಿಂದ ಇದು ಹೆಪ್ಪುಗಟ್ಟಿರೋದು. ಸೊ ಅದಕ್ಕೆ ಸಿರಮಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರಲ್ಲ. ಸೊ ಇದು ಬೇಸಿಕ್ಸ್ ನೆನ್ಬಿಟ್ಕೋಬೇಕು, ಸಿರಮ್ ಆ್ಯಂಡ್ ಪ್ಲಾಸ್ಮಾ ಡಿಫ್ರೆನ್ಸ್.
ಓಕೆ, ನಾವು ಕಮಿಂಗ್ ಟು ಟಾಪಿಕ್ಗೆ ಬಂದರೆ ನಾನು ನಿಮಗೆ ಅವಾಗ ಹೇಳಿದಾಗೆ ಬ್ಲಡ್ಡಲ್ಲಿ 2 ರೀತಿ ಪಾರ್ಟ್ ಇರುತ್ತೆ. ಒಂದು ಪ್ಲಾಸ್ಮಾ ಆ್ಯಂಡ್ ಇನ್ನೂ ಒಂದು ಸೆಲ್ಯುಲಾರ್ ಪೋರ್ಷನ್ ಅಂತೇಳಿ. ಓಕೆ, ಪ್ಲಾಸ್ಮಾ ಇದು 55% ಇರುತ್ತೆ ಆ್ಯಂಡ್ ಇದು 45% ಇರುತ್ತೆ. ಫೈನ್. ಈ 45% ಏನಿದೆಯಲ್ಲ, ಇದು ಏನು ಸೆಲ್ಯುಲಾರ್ ಪಾರ್ಟಲ್ಲಿ ಏನಿರುತ್ತೆ ನೋಡಿ, ಯಾವ್ಯಾವ ಸೆಲ್ಸ್ ಇರ್ತವೆ ಇದರೊಳಗಡೆ. ಅಗೇನ್ ರೆಡ್ ಬ್ಲಡ್ ಸೆಲ್ಸ್, WBC ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಥ್ರೋಂಬೋಸೈಟ್ಸ್. ಥ್ರೋಂಬೋ ಅಂದರೆ ಅಥವಾ ಕ್ಲಾಟಿಂಗ್. ಸೊ ಇದನ್ನು ನಾವು ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೋಬೇಕು, ಇದಕ್ಕೆ ಇನ್ನೂ ಹೆಸರಿದೆ. ಸೊ ಇದನ್ನು ಈ ರೀತಿಯಲ್ಲಿ ರೆಡ್ ಬ್ಲಡ್ ಸೆಲ್ಲನ್ನು ಎರಿಥ್ರೋಸೈಟ್ಸ್ ಅಂತ ಕರೀತಾರೆ. WBCನ ಲ್ಯೂಕೋಸೈಟ್ಸ್ ಅಂತಲೂ ಕರೀತಾರೆ. ಸೊ ಇದನ್ನು RBCನ ಎರಿಥ್ರೋಸೈಟ್ಸ್, WBCನ ಲ್ಯೂಕೋಸೈಟ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ನ ಥ್ರೋಂಬೋಸೈಟ್ಸ್. ಅದೇ ರೀತಿಯಲ್ಲಿ ಈಗ ಪ್ಲಾಸ್ಮಾ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಬರೀ RBC ಅಥವಾ WBC ಒಂದೇ ಅಲ್ಲ ನಮ್ಮ ದೇಹದಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡೋದು. ಸೊ ಸೆಲ್ಯುಲರ್ ಭಾಗ ಹೇಗೆ ಕೆಲಸ ಮಾಡೋದು, ಅದೇ ರೀತಿ ಪ್ಲಾಸ್ಮಾ ನೀರಿನ ಅಂಶ ಕೂಡ ಬಹಳ ಕೆಲಸ ಮಾಡುತ್ತೆ. ಸೊ ಈ 55% ಏನಿತ್ತಲ್ಲ ನೀರು ನಮ್ಮ ಫ್ಲೂಯಿಡ್ ಕಂಟಿನ್ಯೂಸ್ ಬ್ಲಡ್ಡಲ್ಲಿ, ಈ 55% ಭಾಗದಲ್ಲಿ ಇದು ಪ್ಲಾಸ್ಮಾ. ಸೊ ಈ ಪ್ಲಾಸ್ಮಾದಲ್ಲಿ 90% ನೋಡಿ, 90-92% ಬರೀ ನೀರಿರುತ್ತೆ, ವಾಟರ್. ಪ್ಲಾಸ್ಮಾ ಬ್ಲಡ್ಡಲ್ಲಿ ಪ್ಲಾಸ್ಮಾ 55%, ಸೆಲ್ಯುಲಾರ್ ಪೋರ್ಷನ್ 45%. ಈ ಪ್ಲಾಸ್ಮಾದಲ್ಲಿ ಮತ್ತೆ ಅಗೇನ್ ಇದ್ರಾಗ ಪಾರ್ಟ್ಸ್ ಇರ್ತವೆ. ಇದರಲ್ಲಿ ನೀರು 90-92% ನೀರಿರುತ್ತೆ. ಓಕೆನಾ? ನೆಕ್ಸ್ಟ್ ಅದಾದಮೇಲೆ ಇದರಲ್ಲಿ ಏನೇನು ಇರ್ತವೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಾಸ್ಮಾ ಪ್ರೋಟೀನ್ಸ್ ಇರ್ತವೆ ಇದರೊಳಗಡೆ. ನೆಕ್ಸ್ಟ್ ಏನು ಬರುತ್ತೆ? ಪ್ಲಾಸ್ಮಾ ಪ್ರೋಟೀನ್ಸ್. ಇದು ಸರಿಸುಮಾರು 7% ಇರುತ್ತೆ. ಪ್ಲಾಸ್ಮಾ ಪ್ರೋಟೀನ್ಸು ಸರಿಸುಮಾರು 7% ಪ್ಲಾಸ್ಮಾ ಪ್ರೋಟೀನ್ಸ್ ಇರುತ್ತೆ. ಅದರ ಜೊತೆಗೆ ಡಿಸಾಲ್ವ್ಡ್ ಗ್ಯಾಸಸ್ ಇರುತ್ತೆ, ಹಾರ್ಮೋನ್ಸ್ ಇರುತ್ತೆ, ಎಲೆಕ್ಟ್ರೋಲೈಟ್ಸ್ ಇರ್ತವೆ, ಅದರ ಜೊತೆಯಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಆ್ಯಂಡ್ ಆ್ಯಂಟಿಬಾಡೀಸ್ ಇರುತ್ತೆ. ಇದೆಲ್ಲ ಇದ್ರ ಒಳಗಡೆ, ಈ ಪ್ಲಾಸ್ಮಾದೊಳಗಡೆ ಈ ನೀರಿನ ಅಂಶ ಏನಿದೆಯಲ್ಲ ಅದ್ರ ಒಳಗಡೆ ಇರ್ತವೆ. ಸೊ ಫೈನ್, ಗೊತ್ತಾಯ್ತಲ್ಲ? ಸೊ ಪ್ಲಾಸ್ಮಾ ನಿಮಗೆ ಏನು ಹೇಳಿದೆ ನಾನು? ಪ್ಲಾಸ್ಮಾ ನೀರಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, 90-92% ಬಿಟ್ಬಿಡ್ರಿ. ನೆಕ್ಸ್ಟ್ ನಾನು ನಿಮಗೆ ಪ್ಲಾಸ್ಮಾ ಪ್ರೋಟೀನ್ಸ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸು, ನೆನಪಿಟ್ಕೊಳ್ಳಿ. ಇದು ಪ್ಲಾಸ್ಮಾ ಪ್ರೋಟೀನು, ಇದನ್ನು ಒಂಥರ ಕ್ಯಾರಿಯರ್, ಇದು ಕೂಡ ಒಂಥರ ಟ್ರೈನ್ ಥರನೇ. ಏನಪ್ಪ ಇದ್ರ ಕೆಲಸ? ತಗೊಳೋದು, ಇನ್ನೊಂದು ಕಡೆ ಹಾಕೋದು. ಓಕೆ, ಸೊ ಅದೇ ಕೆಲಸ ಇರುತ್ತೆ. ಏನಾಗುತ್ತೆ, ಈ ಪ್ಲಾಸ್ಮಾ ಪ್ರೋಟೀನ್ಸ್ ಏನಿದಾವಲ್ಲ, ಈ ಪ್ಲಾಸ್ಮಾ ಪ್ರೋಟೀನ್ಗಳು ಇವೇನು ಒಂಥರ ಕ್ಯಾರಿಯರ್ ಮಾಲಿಕ್ಯೂಲ್ ಆಗಿರ್ತಾವಲ್ಲ, ಈ ಕ್ಯಾಪಿಲರೀಸ್ ಏನು ನೆಟ್ ನೋಡಿದ್ರಲ್ಲ ನೀವು, ಈ ನೆಟ್ ಏನಿದೆಯಲ್ಲ, ಈ ನೆಟ್ಟಿಂದ ಹೊರಗಡೆ ಹೋಗಲಿಕ್ಕೆ ಆಗಲ್ಲ. ಈ ನೆಟ್ ಜಾಲರಿ ಇದೇನು ನೆಟ್ ಇದೆಯಲ್ಲ, ಇದರಿಂದ ಇದಾದಮೇಲೆ ಪಕ್ಕಕ್ಕೆ ಇಲ್ಲೆಲ್ಲ ಟಿಶ್ಯೂಸ್ ಇರ್ತವೆ. ಸೊ ಸೈಡಿಗೆಲ್ಲ ಟಿಶ್ಯೂಸ್ ಇರ್ತವೆ. ಸೊ ಈ ಕ್ಯಾಪಿಲರೀಸನ್ನು ದಾಟಿ, ಅಂದರೆ ಅದರಿಂದ ಹೊರಗೆ ಬರಲಿಕ್ಕಾಗಲ್ಲ. ಕ್ಯಾಪಿಲರೀಸ್ ಯಾಕೆ ಪ್ಲಾಸ್ಮಾ ಪ್ರೋಟೀನ್ ಕ್ಯಾಪಿಲರೀಸಿಂದ ಹೊರಗೆ ಬರಲಿಕ್ಕಾಗಲ್ಲ ಅಂದರೆ, ಅವು ಕ್ಯಾಪಿಲರೀಸ್ಗಿಂತ ದೊಡ್ಡದಿರ್ತವೆ. ಇದನ್ನು ಡಿಸಾಲ್ವ್ ಮೆಟೀರಿಯಲ್ ಸಬ್ಸ್ಟೆನ್ಸ್ ಇದ್ರೂ ಕೂಡ ಇದು ಹೊರಗೆ ಬರಲಿಕ್ಕಾಗಲ್ಲ, ಯಾಕಂದರೆ ಕ್ಯಾಪಿಲರೀಸ್ಗಿಂತ ಸ್ವಲ್ಪ ದೊಡ್ಡವಿರ್ತವೆ. ಹಾಗಾಗಿ ಇದು ಬ್ಲಡ್ ವೆಸಲ್ಸ್ ಒಳಗಡೆ ಉಳ್ಕೊಂಡ್ಬಿಡುತ್ತೆ. ಈ ಬ್ಲಡ್ ವೆಸಲ್ಸ್ ಉಳ್ಕೊಳೋದ್ರಿಂದನೂ ಅಡ್ವಾಂಟೇಜ್ ಇದೆ. ಯಾಕಂತಂದರೆ ಒಂದು ವೇಳೆ ಈ ಪ್ರೋಟೀನ್ಸ್ ಏನಾದರೂ ಇಲ್ಲ ಅಂತಂದರೆ ನಮಗೇನಾಗ್ಬಿಡುತ್ತೆ, ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಕ್ಯಾಪಿಲರೀಸಿಂದ ಹೊರಗೆ ಬಂದು ಟಿಶ್ಯೂ ಒಳಗಡೆ ನೀರು ಅಕ್ಯುಮುಲೇಟ್ ಆಗಿಬಿಡುತ್ತೆ. ಟಿಶ್ಯೂ ಒಳಗಡೆ ಎಲ್ಲ ನೀರು ಸೇರ್ಕೊಂಡ್ಬಿಡುತ್ತೆ. ನೀರು ಸೇರ್ಕೊಂಡಾಗ ನೀವು ನೋಡ್ತಿರಲ್ಲ, ಕಾಲು ಭಾವವಾಗಿದೆ, ಕೈ ಭಾವವಾಗಿದೆ ಅಂತ ಹೇಳ್ತಿರಲ್ಲ, ದಟ್ ಈಸ್ ಮೇನ್ಲಿ ರೀಸನ್ ಎಡಿಮಾ ಅಂತ ಕರಿತೀವಿ ಅದನ್ನು ನಾವು. ಯಾಕೆ ಅಂತಂದರೆ ಅಲ್ಲಿ ಪ್ಲಾಸ್ಮಾ ಪ್ರೋಟೀನ್ಸು ಡ್ಯಾಮೇಜ್ ಆಗಿರ್ಬೋದು, ಅಥವಾ ಪ್ಲಾಸ್ಮಾ ಪ್ರೋಟೀನ್ಸು ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲದೆ ಇರ್ಬೋದು, ಅಥವಾ ಪ್ಲಾಸ್ಮಾ ಪ್ರೋಟೀನ್ಸು ಯಾವುದಾದ್ರೂ ಕಾರಣದಿಂದ ಡೆಡ್ ಆಗಿದ್ದರೆ, ಸೊ ಆ ಪ್ಲಾಸ್ಮಾ ಪ್ರೋಟೀನಲ್ಲಿ ಇರ್ತಕ್ಕಂಥ ಏನಾದರೂ ನೀರಿನ ಅಂಶ, ಹಿಡಿದಿರೋ ನೀರಿನ ಅಂಶ ಎಲ್ಲ
ಟಿಶ್ಯೂಸ್ ಒಳಗಡೆ ಫ್ಲೋ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಲ್ಲಿ ನಿಮಗೆ ಎಡಿಮಾ ಫಾರ್ಮ್ ಆಗುತ್ತೆ. ಅದಕ್ಕೆ ಪ್ಲಾಸ್ಮಾ ಪ್ರೋಟೀನ್ ಮೇನ್ ಫಂಕ್ಷನ್ ಏನಪ್ಪ ಅಂದರೆ ಇಟ್ ಮೇಂಟೈನ್ಸ್ ಆಸ್ಮೋಟಿಕ್ ಪ್ರೆಷರ್ ಅಂತ ಕರೀತಾರೆ. ಅಂದರೆ ರಕ್ತನಾಳದಲ್ಲಿ ಹರಿತಕ್ಕಂಥ ನೀರು ಮತ್ತು ಟಿಶ್ಯೂಸಲ್ಲಿ ಇರ್ತಕ್ಕಂಥ ಭಾಗದಲ್ಲಿ ಹೋಗಬೇಕಾ ಬೇಡ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಇದು ಪ್ಲಾಸ್ಮಾ ಪ್ರೋಟೀನ್ ಬಹಳ ಇಂಪಾರ್ಟೆಂಟು. ಒಂದು ವೇಳೆ ಪ್ಲಾಸ್ಮಾ ಪ್ರೋಟೀನ್ ಇಲ್ಲ ಅಂತಂದರೆ ನಮ್ಮ ದೇಹದಲ್ಲಿ ಎಲ್ಲಿ ಬೇಕಾದಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಇಲ್ಲಿ ಪ್ಲಾಸ್ಮಾ ಪ್ರೋಟೀನ್ ಅಂಶ ಕಡಿಮೆ ಇರುತ್ತೆ ಬ್ಲಡ್ ವೆಸಲ್ಸಲ್ಲಿ, ಅಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ದೇಹದಲ್ಲಿ ಪ್ಲಾಸ್ಮಾ ಪ್ರೋಟೀನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಅಂತೇಳಿ. ಈ ಪ್ಲಾಸ್ಮಾ ಪ್ರೋಟೀನ್ಗಳಿಗೆ ಯಾವಪ್ಪ ಅಂತಂದರೆ ನೀವು ಲೆಕ್ಕ ನೋಡೋದಾದರೆ ಅಲ್ಬುಮಿನ್, ಗ್ಲೋಬ್ಯುಲಿನ್ ಅಂತ ಕೇಳಿರ್ತಾರೆ ನೀವು, ಅಲ್ಬುಮಿನ್ ಗ್ಲೋಬ್ಯುಲಿನ್ ಅಂತೇಳಿ. ಆ ಅಲ್ಬುಮಿನ್ ಏನಿದೆಯಲ್ಲ ಅದೇ ಒಂದು ಪ್ಲಾಸ್ಮಾ ಪ್ರೋಟೀನ್. ಅಲ್ಬುಮಿನ್ ಆ್ಯಂಡ್ ಗ್ಲೋಬ್ಯುಲಿನ್ ಅರೌಂಡ್ 60-70% ಈ ಪ್ಲಾಸ್ಮಾ ಪ್ರೋಟೀನಲ್ಲಿ ಅಲ್ಬುಮಿನ್ನೇ 60-70% ಇರುತ್ತೆ ಆ್ಯಂಡ್ ರಿಮೈನಿಂಗ್ 30% ಗ್ಲೋಬ್ಯುಲಿನ್ ಇರುತ್ತೆ. ಗ್ಲೋಬ್ಯುಲಿನ್ ಏನು ಗೊತ್ತಾ, ಇಮ್ಯುನೋಗ್ಲೋಬ್ಯುಲಿನ್ ಅಂತ ನೀವು ಹೆಸರುಗಳು ಕೇಳಿರ್ಬೋದು. ಸೊ ಇದು ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಮಾಡುತ್ತೆ ಅಥವಾ ಆ್ಯಂಟಿಬಾಡೀಸನ್ನು ಕ್ಯಾರಿ ಮಾಡುತ್ತೆ, ಜೊತೆಗೆ ಕೆಲವೊಂದು ಹಾರ್ಮೋನ್ಸನ್ನು ಕೂಡ ಕ್ಯಾರಿ ಮಾಡುತ್ತೆ. ಅದೇ ರೀತಿಯಲ್ಲಿ ಅಲ್ಬುಮಿನ್ ಏನು ಕೆಲಸ ಮಾಡುತ್ತೆ, ಇದು ಕೂಡ ಒಂದು ಕ್ಯಾರಿಯರು. ಇದು ಡ್ರಗ್ಸನ್ನು ಅಥವಾ ಏನಾದರೂ ಆ್ಯಂಟಿಬಾಡೀಸ್ ನೋಡಿ ಏನೋ ಹಾರ್ಮೋನ್ಸ್ ಇತ್ತಂದರೆ ಅದನ್ನು ಕೂಡ ಇದು ಕ್ಯಾರಿ ಮಾಡುತ್ತೆ. ಸೊ ಹಾಗಾಗಿ ಅಲ್ಬುಮಿನ್, ಗ್ಲೋಬ್ಯುಲಿನ್ ಆ್ಯಂಡ್ ಇನ್ನೂ ಒಂದು ಪ್ಲಾಸ್ಮಾ ಪ್ರೋಟೀನ್ ಬಂದ್ಬಿಟ್ಟು ಕ್ಲಾಟಿಂಗ್ ಫ್ಯಾಕ್ಟರ್. ಅದು ಸ್ಪೆಷಲಿ ಫೈಬ್ರೋನೋಜಿನ್ ಅಂತೇಳಿ ಒಂದು ಕ್ಲಾಟಿಂಗ್ ಫ್ಯಾಕ್ಟರ್ ಇರುತ್ತೆ, ಅದನ್ನು ಇದು ಕ್ಯಾರಿ ಮಾಡಿ. ಇದ್ರ ಜೊತೆಗೆ ಇನ್ನೇನೇನಿರುತ್ತಪ್ಪ ಈ ಪ್ಲಾಸ್ಮಾದಲ್ಲಿ ಅಂದರೆ ಪ್ಲಾಸ್ಮಾ ಪ್ರೋಟೀನು, ಗ್ಲೋಬ್ಯುಲಿನ್, ಅಲ್ಬುಮಿನ್ ಅಲ್ಲದೆ ಏನಿರುತ್ತೆ, ಗ್ಯಾಸಸ್ ಇರುತ್ತೆ. ಗ್ಯಾಸ್ ಕೂಡ ಅಂದರೆ ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಅದೇ ರೀತಿಯಲ್ಲಿ ಇದು ಎಲೆಕ್ಟ್ರೋಲೈಟ್ಸನ್ನು ಕ್ಯಾರಿ ಮಾಡುತ್ತೆ ಆ್ಯಂಡ್ ಮೋರ್ ಓವರ್ ಹಾರ್ಮೋನ್ಸನ್ನು ಕೂಡ ಇದು ಕ್ಯಾರಿ ಮಾಡುತ್ತೆ. ಸೊ ನೋಡಿ, ಎಲೆಕ್ಟ್ರೋಲೈಟ್ಸ್ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು ಆ್ಯಂಡ್ ಮೋರ್ ಓವರ್ ಕ್ಲೋರೈಡ್ ಕೂಡ ಇರ್ಬೋದು. ಇದು ಬಹಳ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ನಾವು ನಮ್ಮ ಮಸಲ್ ಕೆಲಸ ಮಾಡಬೇಕು, ನಮ್ಮ ಬ್ರೈನ್ ಕೆಲಸ ಮಾಡಬೇಕು ಅಂತಂದರೆ ಎಲೆಕ್ಟ್ರೋಲೈಟ್ಸ್, ಕ್ಯಾಟಯಾನ್ಸ್ ಆ್ಯಂಡ್ ಆ್ಯನಾಯನ್ಸ್ ಆರ್ ಬಹಳ ಇಂಪಾರ್ಟೆಂಟು. ಅದೇ ರೀತಿಯಲ್ಲಿ ಆಕ್ಸಿಜನ್ ಕೂಡ ನಮ್ಮ ದೇಹಕ್ಕೆ ಆಕ್ಸಿಜನ್ ಬೇಕು ಅಂತ ಬಂದಾಗ ಸೊ ಪ್ಲಾಸ್ಮಾದಲ್ಲಿ ಅರೌಂಡ್ 2% ಈ ಆಕ್ಸಿಜನ್ನು ಪ್ಲಾಸ್ಮಾದಿಂದನೇ ಸಿಗುತ್ತೆ. ಬಟ್ ರಿಮೈನಿಂಗ್ 98% ಆಕ್ಸಿಜನ್ ನಮಗೆ RBCs ಸಿಗುತ್ತೆ. ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. RBCs, WBCs ಆ್ಯಂಡ್ ಥ್ರೋಂಬೋಸೈಟ್ಸ್ ಸಪ್ರೇಟ್ ಕ್ಲಾಸಸ್ ಮಾಡಿದಾಗ RBCs ಇಂಪಾರ್ಟೆನ್ಸ್ ಏನು, WBCs ಇಂಪಾರ್ಟೆನ್ಸ್ ಏನು ಆ್ಯಂಡ್ ಮೋರ್ ಓವರ್ ಥ್ರೋಂಬೋಸೈಟ್ಸ್ ಇಂಪಾರ್ಟೆನ್ಸ್ ಏನು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಫೈನ್.